ನೋಡಿ, ನೀಡಿರುವ ಭಿನ್ನರಾಶಿಗಳನ್ನು ಕನಿಷ್ಠದಿಂದ ಗರಿಷ್ಠ ಕ್ರಮದಲ್ಲಿ ಜೋಡಿಸುವಾಗ ಯಾವ ಭಿನ್ನರಾಶಿಯು ಎಡಭಾಗದಿಂದ ಮೂರನೇ ಜಾಗದಲ್ಲಿ ಬರುತ್ತದೆ? ಕನಿಷ್ಠದಿಂದ ಗರಿಷ್ಠ ಅಂದ್ರೆ ನಾವು ಯಾವ ಕ್ರಮದಲ್ಲಿ ಬರೀಬೇಕು? ಇಳಿಕೆ ಕ್ರಮದಲ್ಲಿ ಬರೀಬೇಕು, ಇಳಿಕೆ ಕ್ರಮದಲ್ಲಿ ಬರೀಬೇಕು. ಕನಿಷ್ಠದಿಂದ ಗರಿಷ್ಠ ಏರಿಕೆ ಕ್ರಮದಲ್ಲಿ ಬರೀಬೇಕು. ಶಬ್ದವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಕನಿಷ್ಠದಿಂದ ಗರಿಷ್ಠ ಅಂದ್ರೆ ಕನಿಷ್ಠ ಅಂದ್ರೆ ಚಿಕ್ಕದು, ಗರಿಷ್ಠ ಅಂದ್ರೆ ದೊಡ್ಡದು. ಅಂದ್ರೆ ಚಿಕ್ಕದಿಂದ ದೊಡ್ಡದ ಕಡೆಗೆ ಅಂದ್ರೆ ಏರ್ಕೊತ್ ಹೋಗ್ಬೇಕು. ಅಂದ್ರೆ ಏರಿಕೆ ಕ್ರಮದಲ್ಲಿ ಬರೀಬೇಕು. ಏರಿಕೆ ಕ್ರಮದಲ್ಲಿ ಬರೆದಾಗ ಎಡದಿಂದ ಮೂರನೇ ಭಾಗ ಯಾವ ಭಿನ್ನರಾಶಿ ಅಂತ ಕೇಳ್ತಾರೆ. ಅಂದ್ರೆ ನಾವು ಮೊದಲೇ ಈ ಕೊಟ್ಟಂತ 2 3 ಅಂಶ 5 6 ಅಂಶ 7 8 ಅಂಶ 9 14 ಅಂಶ ಅಥವಾ 3ನೇ 2 6ನೇ 5 8ನೇ 7 14ನೇ 9 ಈ ಭಿನ್ನರಾಶಿಗಳು ಏನ್ ಮಾಡ್ಬೇಕು? ನಾವು ಮೊದಲ ಏರಿಕೆ ಕ್ರಮದಲ್ಲಿ ಬರ್ಕೋಬೇಕು. ಏರಿಕೆ ಕ್ರಮದಲ್ಲಿ ಬರ್ಕೋಬೇಕಾಗಿತ್ತು. ಏನ್ ಮಾಡಬೇಕು? ಬಹಳ ಸರಳವಾದಂತ ವಿಧಾನವನ್ನು ನಾನು ನಿಮಗೆ ಹೇಳಿದ್ದೆ. ಮತ್ತೊಮ್ಮೆ ರಿವೈಂಡ್ ಮಾಡ್ತೀನಿ. ಏನ್ ಮಾಡಬೇಕು? 3 6 8 14 ಅಥವಾ ಈ ಎಲ್ಲ ಭಿನ್ನರಾಶಿಗಳ ಛೇದಗಳು, ಅಚ್ಛೇದಗಳ ಲಸಾವನ್ನು ತೆಗಿಬೇಕು. ಛೇದಗಳ ಲಸ ತೆಗಿಬೇಕು. ಲಸ ಎಷ್ಟು ಬರ್ತದ? 168. ಹೆಂಗಪ್ಪ ಲಸ ತೆಗೆದು ತೋರಿಸ್ಲೇನು? ಲಸ ತೆಗೆದು ತೋರಿಸ್ಲೇನು? ಬೇಕಾಗಿಲ್ಲ? ಓಕೆ, ವೆರಿ ಗುಡ್. ಈ 168ರಿಂದ ಪ್ರತಿ ಭಿನ್ನರಾಶಿಗೆ ಗುಣಾಕಾರವನ್ನು ಮಾಡಬೇಕು. ನಮಗೆ ಪೂರ್ಣ ಸಂಖ್ಯೆನೇ ಬರ್ತದೆ. ಅಂದ್ರೆ ಮೊದಲನೇದು 2 3 ಅಂಶ 2 3 ಅಂಶಕ್ಕೆ ಲಸದಿಂದ ಗುಣಾಕಾರ 168 ಎಷ್ಟು ಬರ್ತದ? ಸರ್ ಭಾಗ ಹೋಗುದಿಲ್ಲ, ಛೇದ ಹೋಗುದಿಲ್ಲ ಅಂತ ತರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಛೇದ ಹೋಗಲೇಬೇಕು. ಛೇದ ಹೋಗಲಾಗ್ಯದಪ್ಪ ಅಂತಂದ್ರ ನಿಮ್ಮ ಲಸವನ್ನು ತಪ್ಪಾಗ್ಯದ ಅಂತ ಅರ್ಥ. ಅರ್ಥ ಆಯ್ತು ಹೇಳಿದ್ದು? 3 1 3 5 15 1 ಉಳಿತು 18 ಆಯ್ತು. 3 6 18 56 2 ಎಷ್ಟು? 112 ಆಯ್ತು. ಹೌದಾ? ಇನ್ನು ಇದು ಆಯ್ತು. ಇದು ಮುಗಿಸ್ತೀವಿ. ಇನ್ನು ಇದು ನೋಡೋದು 5 6 ಅಂಶ ಇಂಟು ಇದರಿಂದ ಇದಕ್ಕೆ ಏನ್ ಮಾಡಬೇಕು? ಇದಕ್ಕೂ ಲಸದಿಂದಲೇ ಗುಣಾಕಾರ ಮಾಡಬೇಕು. 168 6 1 6 2 12 ಎಷ್ಟು ಉಳಿತು? ಎಷ್ಟಾಯ್ತು? ಎಷ್ಟಲೇ? 8 28 5 147 140 ಸರಿ ಆಯ್ತಾ? ಇನ್ನು ನೆಕ್ಸ್ಟ್ ಇದು ಮುಗೀತು. ಇನ್ನು ನೆಕ್ಸ್ಟ್ ಇದು ಚಾಲು ಮಾಡ್ಬೇಕಲ್ಲ. ಅಂದ್ರ 7 8 ಅಂಶ ಇಂಟು 168 8 1 8 2 16 8 1 8 21 7 ಎಷ್ಟು? 147. ಹಾ, ರೈಟ್. ಇನ್ನು ನೆಕ್ಸ್ಟ್ ಇದು ಮುಗೀತು. ಇನ್ನು ಇದರದ್ದು 9 14ನೇದು 9/14 ಇಂಟು 168 14 1 14 14 1 14 ಎಷ್ಟು ಉಳಿತು? ಎಷ್ಟಾಯ್ತು? 28 ಎಷ್ಟಲೇ? 2 12 9 108 ಇಷ್ಟು ಮಾಡ್ಕೋಬೇಕು. ಮೊದಲು ಇಷ್ಟು ಮಾಡ್ಕೊಂಡು ಮುಂದೆ ಏನ್ ಮಾಡಬೇಕು? ಈ ಪೂರ್ಣ ಸಂಖ್ಯೆಗಳದಾವಲ್ಲ 112 140 147 108 ಇವೆಲ್ಲ ಪೂರ್ಣ ಸಂಖ್ಯೆಗಳು ಬಂದು ನಾವೇನ್ ಮಾಡಬೇಕು? ಏರಿಕೆ ಕ್ರಮದಲ್ಲಿ ಬರೀಬೇಕಾಗ್ಯದ. ಮೊದಲು ಏರಿಕೆ ಕ್ರಮವನ್ನು ಬರ್ಕೋಬೇಕು. ಏರಿಕೆ ಕ್ರಮ ಅಂದ್ರೆ ಯಾವುದು? ಮೊಟ್ಟ ಮೊದಲು ಚಿಕ್ಕದು ಬರೀಬೇಕು. ಇಲ್ಲಿ ಇದು 4ರಲ್ಲಿ ಎಲ್ಲಕ್ಕಿಂತ ಚಿಕ್ಕದಾದ ಸಂಖ್ಯೆ ಯಾವುದು? 108 108ಕ್ಕಿಂತ ಸ್ವಲ್ಪ ದೊಡ್ಡದು 112
112 ಅಂದ್ರೆ ಸ್ವಲ್ಪ ದೊಡ್ಡದಾಗ್ತದಲ್ಲ. 112 ಆಮೇಲೆ ಮತ್ತೊಂದು ಸ್ವಲ್ಪ ದೊಡ್ಡದು 140 ಆಮೇಲೆ ಮತ್ತೊಂದು ಸ್ವಲ್ಪ ದೊಡ್ಡದು 147. ಇಷ್ಟಾಯ್ತು ಹೌದಾ? ಈ 108ಕ್ಕೆ ಸಂಬಂಧಪಟ್ಟಂತ ಭಿನ್ನ ರಾಶಿ ಯಾವುದು? 9/14 ಅಂದ್ರೆ 9/14 ಹೌದಲ್ಲ? ಆಮೇಲೆ 112ಕ್ಕೆ ಸಂಬಂಧಪಟ್ಟಂತ ಭಿನ್ನ ರಾಶಿ 2/3. ಆಮೇಲೆ 140ಕ್ಕೆ ಸಂಬಂಧಪಟ್ಟಂತ ಭಿನ್ನ ರಾಶಿ 5/6. ಆಮೇಲೆ 147ಕ್ಕೆ ಸಂಬಂಧಪಟ್ಟಂತ ಭಿನ್ನ ರಾಶಿ 7/8. ಅಂದ್ರೆ ನಾವು ಭಿನ್ನ ರಾಶಿಗಳನ್ನ ಏರಿಕೆ ಕ್ರಮದಲ್ಲಿ ಬರೆದಿವಿ ಹೌದಲ್ಲ? ಮುಗಿಲಿಲ್ಲ, ಇನ್ನು ಪ್ರಶ್ನೆ ಅವರ ಉತ್ತರವನ್ನು ಕ್ಲಿಯರ್ ಆಗಿ ಕೊಟ್ಟಿಲ್ಲ. ನಾವು ಏನ್ ಮಾಡ್ಬೇಕು? ಅವರು ಯಾವ ಭಿನ್ನ ರಾಶಿಯು ಎಡಭಾಗದಿಂದ ಮೂರನೇ ಜಾಗ ಅಂದ್ರೆ ಎಡಭಾಗ ಅಂದ್ರೆ ಕಡೆ, ಈ ಕಡೆ ಎಡಭಾಗ, ಈ ಕಡೆ ಬಲಭಾಗ. ಇದು ಎಡಭಾಗ, ಇದು ಬಲಭಾಗ. ಇದು ಎಡಭಾಗ, ಇದು ಬಲಭಾಗ. ಅರ್ಥ ಆಯ್ತು? ಎಡಭಾಗ ಅಂದ್ರೆ ಈ ಕಡೆಯಿಂದ ಮೂರನೇದು ಅಂದ್ರೆ ಇದು 1ನೇದಾಯ್ತು, 2ನೇದಾಯ್ತು, 3ನೇದು. ಇದು ನಮ್ಮ ಉತ್ತರ. ಆದ್ದರಿಂದ ನಮಗೆ ಬೇಕಾದಂತ ಉತ್ತರ ಯಾವುದು? 5/6 ಆಗ್ತದ. ರೈಟ್ ಆಪ್ಷನ್ಸ್ ಎಷ್ಟು? ಬಿ. ರೈಟ್ ಆಪ್ಷನ್ಸ್ ಬಿ. ಅರ್ಥ ಆಯ್ತು? ಇದನ್ನ ನೆನಪು ಮಾಡಬಾರ್ದು. ಯಾವುದೇ ಭಿನ್ನ ರಾಶಿಯನ್ನ ಏರಿಕೆ ಕ್ರಮ ಇಳಿಕೆ ಕ್ರಮ ಮಾಡೋದಂದ್ರೆ ಸಾಕಷ್ಟು ವಿಧಾನಗಳದಾವ. ಸ್ವಲ್ಪ ಮಿಸ್ಟೇಕ್ ಆಗ್ತಿರ್ತದೆ. ಸಣ್ಣ ಸಣ್ಣ ಹುಡುಗರ ಮೇಲೆ ಏನಾಗಿರ್ತದ, ಸ್ವಲ್ಪ ಮಿಸ್ಟೇಕ್ ಆಗ್ತಿರ್ತದೆ. ಅಂದ್ರೆ ಅಂಶವು ದೊಡ್ಡದಿದ್ದು, ಛೇದವು ದೊಡ್ಡದಿತ್ತು, ಛೇದವು ಒಂದೇ ತರನಾಗಿದ್ದು, ಅಂಶವು ಬೇರೆ ಬೇರೆ ಆಗಿದ್ದು, ಅಥವಾ ಅಂಶವು ಒಂದೇ ತರನಾಗಿದ್ದು, ಛೇದವು ಬೇರೆ ಬೇರೆ ಆಗಿದ್ದರೆ ಯಾವಾಗ ದೊಡ್ಡದು ಯಾವಾಗ ಸಣ್ಣ, ಅವೆಲ್ಲ ಬಹಳಷ್ಟು ನಿಯಮಗಳದಾವು. ಅವು ಯಾವ ನಿಯಮಗಳು ನಾವು ನೆನಪಿಲ್ಲ ಅಂದ್ರೆ ಇಡೀ ಎಲ್ಲ ಭಿನ್ನ ರಾಶಿಯ ಛೇದಗಳನ್ನ ಲಸ ತೆಗಿಬೇಕು. ಆ ಲಸದಿಂದ ಪ್ರತಿಯೊಂದು ಭಿನ್ನ ರಾಶಿಗೆ ಗುಣಾಕಾರ ಮಾಡಿಬಿಟ್ರಾಯ್ತು, ಒಂದು ರೌಂಡ್ ಫಿಗರ್ ಬರ್ತದ. ಆ ರೌಂಡ್ ಫಿಗರ್ಕ್ಕೆ ಯಾವ ರೌಂಡ್ ಫಿಗರ್ಕ್ಕೆ ಯಾವ ಭಿನ್ನ ರಾಶಿ ಸಂಬಂಧಪಡುತ್ತದೆ ಅನ್ಕೊಂಡು ಈ ರೌಂಡ್ ಅಂದ್ರೆ ಪೂರ್ಣ ಸಂಖ್ಯೆಗೆ ಆಧಾರವಾಗಿ ಇಟ್ಟುಕೊಂಡು ಅದಕ್ಕೆ ಸಂಬಂಧಪಟ್ಟಂತ ಭಿನ್ನ ರಾಶಿಯನ್ನು ಮ್ಯಾಚಿಂಗ್ ಮಾಡ್ಕೊತ ಹೋದೇವೆ ಅಂದ್ರೆ ನಮ್ಮ ಉತ್ತರವನ್ನ ಬಹಳ ಸರಳಗೆ ಬರ್ತದೆ. ಆದ್ರೆ ಇದೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ಒಂದು 10-15 20 ಸೆಕೆಂಡ್ ಅಥವಾ ಹೆಚ್ಚು ಕಡಿಮೆ 1 ನಿಮಿಷವನ್ನು ಟೈಮ್ ಹೆಚ್ಚಿಗೆ ಬೇಕಾಗ್ತದೆ, ಒಪ್ಕೋತೀನಿ. 1 ನಿಮಿಷ ಹೋದ್ರೆ ಹೋಗಲೆಕ್ಕ ಪರ್ಫೆಕ್ಟ್ ಆಗಬೇಕು, ಉತ್ತರವನ್ನು ಕ್ಲಿಯರ್ ಆಗಿ ಬರಬೇಕು ಅನ್ನುವಂಥ ವಿಧಾನ ಯಾವಾದರೂ ಇತ್ತು ಅಂದ್ರೆ ಅದು ಇದು. ಇದು ಬಿಟ್ಟು ಸಾಕಷ್ಟು ವಿಧಾನಗಳದಾವ. ಇನ್ನು ವಿಧಾನಗಳು ಯಾವ ವಿಧಾನಗಳು ಏರಿಕೆ ಕ್ರಮ ಇಳಿಕೆ ಕ್ರಮ ಭಿನ್ನ ರಾಶಿಗಳು ಯಾವ ತರನಾಗಿ ಏರಿಕೆ ಕ್ರಮ ಮಾಡಬೇಕು ಇಳಿಕೆ ಕ್ರಮ ಮಾಡಬೇಕು ಅನ್ನೋದು ಪವರ್ಫುಲ್ ಆಗಿ ನಾನೇನು ಆಗಲೇ ಹೇಳಿದ್ದೆಲ್ಲ ಹೋದ ವಿಡಿಯೋದಲ್ಲಿ. ಯಾರ್ದು ಹೆಸರು ಹೇಳಿದ್ದೆ? ಯಾವ ಸರ್ ಹೆಸರು ಹೇಳಿದ್ದೆ? ಜೋಶಿ ಸರ್. ಸಿಂಧಿಯೊಳಗೆ ಎಕ್ದಮ್ ಟಾಪ್ ಅಂಡ್ ಟಾಪ್ ಕೋಚರು. ಸೈನ್ಸ್ ಸ್ಕೂಲ್ ಅನ್ನೋದೇ. ಸೈನ್ಸ್ ಸ್ಕೂಲ್ ಅಂದ್ರೆ ಆಟ ಆಡ್ದಂಗ್ರಿ ಅವರಿಗೆ ಕಂಡಪಟ್ಟಿ. ಒಂದು 50 ಊರು ಇದ್ದೋ ತಿಳ್ಕೊ, 48 ಹುಡುಗರು ಸೆಲೆಕ್ಟ್ ಆಗ್ತಾವ ಬಲ್ಲಿ. ಅಷ್ಟು ಟಾಪ್ ಲೆವೆಲ್ ಕಲಿಸುವಂತವ್ರು. ಅವ್ರ ಏರಿಕೆ ಕ್ರಮ ಬಗ್ಗೆ ಬಹಳ ಅಂದ್ರೆ ಬಹಳ ಕ್ಲಿಯರ್ ಮಾಡಿ ಹೇಳ್ತಾರ. ಅವೆಲ್ಲ ಅಷ್ಟು ಕಲಿಯೋದ್ರಿಂದ ನಮ್ಗೆ ಸಮಯ ಇಲ್ಲಿಗೆ ಅದಕ್ಕೆಲ್ಲ ಅಷ್ಟು ಕೂಡಿ ಅದಕ್ಕೆ ಅಷ್ಟು ಸಮಸ್ಯೆಗಳಿಗೆ ಒಂದೇ ಪರಿಹಾರ ಅಂತ ತಿಳ್ಕೊಂಡು ಈ ತನ್ನಾಗಿ ಬೆನ್ನ ಹತ್ತಿ ಬಿಡ್ರಿ, ನಿಮ್ಮದು ಯಾವುದೇ ತರಹದ ಸಮಸ್ಯೆ ಆಗುದಿಲ್ಲ. ಹೆಚ್ಚಿನ ಮಾಹಿತಿಗೆ ಹೆಚ್ಚಿನ ಅಭ್ಯಾಸಕ್ಕೆ ಜೋಶಿ ಸರಿಗೆ ನಾವು ಭೇಟಿಯಾಗಿ ಕೇಳ್ಕೊಳ್ಳೋಣ. ಅವರು ಬರ್ತಿರ್ತಾರ, ಆನ್ಲೈನ್ದಾಗ ಟೀಚಿಂಗ್ ಮಾಡ್ತಾರ. ಇನ್ನು ಮುಂದೆ ಕೋಚಿಂಗ್ ಸ್ಟಾರ್ಟ್ ಆಗ್ತದ. ಯಾವಾಗ ಸ್ಟಾರ್ಟ್ ಆಗ್ತದ ಅವಾಗ ನೀವು ಬಂದು ಅಟೆಂಡ್ ಆಗಿ ಮತ್ತೆ ಕಂಟಿನ್ಯೂ ಆಗ್ತದೆ.